ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ ಶ್ರೀ ಬಂಡೆ ಮಹಾಕಾಳಿಯಮ್ಮ ಟೆಂಪಲ್ಗೆ. ಸೊ ಇವತ್ತು ನಮ್ಮ ಮಗಂದೊಂದು ಹರಕೆ ಇತ್ತು. ಸೊ ಹರಕೆ ತೀರಿಸೋದಕ್ಕೋಸ್ಕರ ಬಂದಿದ್ದೀವಿ ಈ ಟೆಂಪಲ್ಗೆ. ನೋಡಿ, ಇದು ದೇವ್ರ ಟೆಂಪಲ್ ಎಂಟ್ರೆನ್ಸು. ಶ್ರೀ ಬಂಡೆ ಮಹಾಕಾಳಿಯಮ್ಮ ಟೆಂಪಲ್ಲು. ಇದು ಒಂದು ದೇವ್ರ ಫೋಟೋ ದೊಡ್ಡದಾಗಿ ಹಾಕಿದ್ದಾರೆ. ಇದು ಗರ್ಭಗುಡಿಯಲ್ಲಿರೋ ಫೋಟೋದು ಅದೇ ಥರ ಫೋಟೋ ಒಂದು ಎಂಟ್ರೆನ್ಸಲ್ಲಿ ದೊಡ್ಡದಾಗಿ ಹಾಕಿದ್ದಾರೆ. ನೋಡಿ, ಇದು ಶ್ರೀ ಬಂಡೆ ಮಹಾಕಾಳಿಯಮ್ಮ ಸನ್ನಿಧಿ, ಅಮ್ಮನ ಸನ್ನಿಧಿ ಇದು. ಸೊ ನಾವು ದೇವಸ್ಥಾನಕ್ಕೆ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಕೈಕಾಲು ತೊಳ್ಕೊಂಡು. ಇದು ನನ್ನ ಮಗ ಹುಟ್ಟುವಾಗ ಏನೂ ಆರೋಗ್ಯದಲ್ಲಿ ತೊಂದರೆ ಆಗ್ದಲೇ ಹೆರಿಗೆ ಆದರೆ ನಾವು ಅವನಿಗೆ ತುಲಾಭಾರ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಹಂಗಾಗಿ ಇವತ್ತು ತುಲಾಭಾರ ಮಾಡಿಸೋದಕ್ಕೋಸ್ಕರ ಟ್ಯೂಸ್ಡೇ ಆಗಿದೆ, ಹಾಗಾಗಿ ಬಂದಿದ್ವಿ. ಇದು ನೋಡಿ, ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ವಿಶೇಷವಾಗಿದೆ. ಸೊ ನೀವು ಒಂದು ಸಲ ವಿಸಿಟ್ ಮಾಡಿ. ತುಂಬ ಒಳ್ಳೆ ಪವರ್ಫುಲ್ ದೇವಸ್ಥಾನ. ನೋಡಿ, ನನ್ನ ಮಗ ಇವನು ಕುಣಿತಾ ಇದ್ದಾನೆ. ಇವರು ನಮ್ಮ ಮನೆಯವರು. ತುಲಾಭಾರ ಮಾಡೋದಕ್ಕೆ ಚೀಟಿ ತೊಗೊಳೋದಕ್ಕೆ ನಿಂತಿದ್ದಾರೆ. ನೋಡಿ, ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದಾರೆ. ಇಲ್ಲಾಂದರೆ ನಾರ್ಮಲ್ ಡೇಸಲ್ಲಿ ಅಷ್ಟು ಜನ ಇರಲ್ಲ. ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ಜನ ಇರ್ತಾರೆ. ನೋಡಿ, ಇಲ್ಲಿ ದೇವಸ್ಥಾನದ ಹತ್ರ ಇಲ್ಲಿ ಕೀ ಕಟ್ಟಿದ್ದಾರೆ. ಸೊ ಅದೊಂದು ಅವರ ನಂಬಿಕೆ. ಯಾರಾದರೂ ನಮ್ಗೆ ಆಗಲಿಲ್ದವರು ನಮ್ಮ ವಿರುದ್ಧ ಮಾತಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಕೀ ಕಟ್ಟಿದರೆ ಸೊ ಅವ್ರು ಮಾತಾಡಲ್ಲ ಅಂಥೇಳಿ ಅದು ಅವರವರ ನಂಬಿಕೆಗೆ ಹೋಗುತ್ತೆ. ನೋಡಿ, ದೇವಸ್ಥಾನದಲ್ಲಿ ಮಾಮೂಲಿ ಟ್ಯೂಸ್ಡೇ ಮತ್ತು ಫ್ರೈಡೇ ಜನ ಇದ್ದೇ ಇರ್ತಾರೆ. ಸೊ ನಾವು ಚೀಟಿ ತೊಗೊಂಡಾಗಿದೆ. ಸೊ ನಾವು ದೇವರು ಅದು ಪೂಜಾರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ತುಲಾಭಾರ ಮಾಡೋದಕ್ಕೆ. ನೋಡಿ, ಜನ ಇದ್ದಾರೆ. ಈ ದೇವಸ್ಥಾನ ತುಂಬ ಪವರ್ಫುಲ್ಲು. ತಾಯಿ ಎಲ್ಲರಿಗೂ ಒಳ್ಳೇದು ಆಶೀರ್ವಾದ ಮಾಡ್ತಾಳೆ. ವಿಸಿಟ್ ಮಾಡಿ ಒಂದು ಸಲ. ನೋಡಿ, ನಾವು ಬಂದಾಯಿತು ತುಲಾಭಾರ ಮಾಡೋದಕ್ಕೆ. ನೋಡಿ, ಪೂಜೆ ಮಾಡೋದಕ್ಕೆ ಐನೋರು ಕೂಡ ಬಂದಿದ್ದಾರೆ. ಇದು ನಾವು ಇವನ್ ತೂಕ ಬೆಲ್ಲ ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ವಿ. ಅವನ ಆರೋಗ್ಯದಲ್ಲಿ, ಅವನ ಆರೋಗ್ಯ ಆಯುಸ್ಸು ದೇವ್ರು ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತೇಳಿ. ಅವನಿಗೆ ನಮ್ಮ ಕಣ್ಣಿದ್ರಿಗೆ ಒಂದು 100 ಕಾಲ ಆರೋಗ್ಯ ಆಯುಸ್ಸು ದೇವ್ರು ಕೊಟ್ಟು ಚೆನ್ನಾಗಿ ಕಾಪಾಡಲಿ. ದೇವರು ತಾಯಿ ಅವಳಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟು ದೇವ್ರು ಕಾಪಾಡಲಿ ಅನ್ನೋದೇ ನಮ್ಮ ಆಸೆ. ಸೊ ಎಲ್ಲ ತಂದೆ ತಾಯಿಗಳಿಗೂ ಅದೇ ಆಸೆ ಇರುತ್ತೆ. ಅವ್ರವ್ರ ಮಕ್ಕಳು ಆರೋಗ್ಯವಾಗಿ ಅವ್ರ ಕಣ್ಣು ಮುಂದೆ ಚೆನ್ನಾಗಿ ಬೆಳೆದು ದೊಡ್ಡವರಾದರೆ ಅದಕ್ಕಿಂತ ಖುಷಿ ಬೇರೆ ಇನ್ಯಾವುದೂ ಇರಲ್ಲ ತಂದೆ ತಾಯಿಗೆ. ಅದೇ ಅವ್ರಿಗೆ ಒಂಥರ ಏನೋ ತುಂಬ ದೊಡ್ಡ ಗಿಫ್ಟು. ಮಕ್ಕಳು ಖುಷಿಯಾಗಿದ್ದರೆ ಅವ್ರಿಗೆ ಅದಕ್ಕಿಂತ ಖುಷಿ ಬೇರೆ ಇನ್ಯಾವುದೂ ಇರಲ್ಲ. ನೋಡಿ, ಯಾವುದೇ ಹರಕೆ ಆಗಲಿ ನಾವು ಹರಕೆ ಮಾಡ್ಕೊಂಡ್ಮೇಲೆ ಮರ್ತೋಗ್ಬಾರ್ದು ಮತ್ತು ಹರಕೆ ತೀರಿಸ್ದಲೇ ಇರಬಾರ್ದು. ಸೊ ಅದು ತೀರಿಸ್ದಲೇ ಇದ್ದರೆ ಕೆಲವೊಂದು ಟೈಮು ಏನಾದರೂ ತೊಂದರೆ ಆದರೆ ನಾವು ಅದನ್ನೇ ಅಯ್ಯೋ ನಾವು ಯಾವುದೋ ಹರಕೆ ಮಾಡ್ಕೊಂಡಿದ್ವಿ, ಅದು ಹರಕೆಗೆ 12 ವರ್ಷ ಅಂತ ಇರುತ್ತೆ. ಅದು ಮೀರಿದ ಮೇಲೆ ನಮಗೆ ಮುಂದೆ ಏನಾದರೂ ತೊಂದರೆ ಏನಾದರೂ ಕಾಡ್ತಾ ಇರುತ್ತೆ. ಹಾಗಾಗಿ ಹರಕೆನ ತೀರಿಸ್ದಲೇ ಇರೋಕ್ಕೆ ಹೋಗಬೇಡಿ. ಹರಕೆ ಮಾಡ್ಕೊಳೋವಾಗಲೇ ನಿಮ್ಮ ಕೈಲಾಗೋ ಅಂಥ ಹರಕೆನೇ ಮಾಡ್ಕೊಳ್ಳಿ. ದೇವರೇನು ಕೇಳಲ್ಲ, ನಮಗೆ ಅದೇ ಥರ ಹರಕೆ ಬೇಕು, ನಮ್ಗೆ ಇದೇ ಥರ ಹರಕೆ ಬೇಕು. ಅದು ನಿಮ್ಮ ಮನಸ್ಸಿಗೆ, ನಿಮ್ಮ ಮನಸ್ಸಿನ ತೃಪ್ತಿಗೆ, ನಿಮ್ಮ ಮನಸ್ಸಿನ ಸಮಾಧಾನಕ್ಕೆ, ನಮಗೆ ದೇವ್ರು ಮಾಡಿರೋ ಒಳ್ಳೆತನಕ್ಕೆ ನಾವು ದೇವ್ರಿಗೆ ಕೊಡೋ ಒಂದು ಚಿಕ್ಕ ಸೇವೆ ಅಷ್ಟೇ ಅದು. ನೀವೇನಾದರೂ ಮಾಡ್ಕೋಬೋದು. ಹರಕೆ ಆ ಥರ ಈ ಥರ ಅಂತ ಏನಿರಲ್ಲ. ನೀವು ಒಳ್ಳೆಯದಾಗಿ ದೇವ್ರು ಒಳ್ಳೇದು ಮಾಡಿದರೆ ನಿಮ್ಮ ಕೈಲಾಗ ಅಂತ ಹರಕೆ ಮಾಡ್ಕೊಳ್ಳಿ. ನೋಡಿ, ಪೂಜೆ ಮಾಡ್ತಾ ಇದ್ದಾರೆ ಐನೋರು. ಸೊ ನೀವು ಕೂಡ ಮಂಗಳಾರತಿ ತಗೊಳ್ಳಿ, ನಿಮಗೂ ಒಳ್ಳೆಯದಾಗಲಿ, ದೇವ್ರು ನಿಮಗೂ ಆಶೀರ್ವಾದ ಮಾಡಲಿ. ಈ ತಾಯಿಯಲ್ಲಿ ತುಂಬ ವಿಶೇಷ ಇದೆ. ಅದು ಮಂಗಳವಾರ ಶುಕ್ರವಾರ ಅಂತೂ ಅವರು ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಕಣ್ಣು ತುಂಬಿ ಬರುತ್ತೆ ದೇವ್ರ ದರ್ಶನ ಮಾಡಿದರೆ. ನಿಜವಾಗ್ಲೂ ನೀವು ಈ ದೇವ್ರನ್ನ ಮಸ್ಟ್ ವಿಸಿಟ್ ಮಾಡಬೇಕು ಒಂದು ಟೈಮು. ನೋಡಿ, ಮಂಗಳಾರತಿ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹರಕೆ ವಿಷಯದಲ್ಲಿ ಅಷ್ಟೇ ನಾನು ಹೇಳೋದು. ಎಲ್ಲರೂ ಹರಕೆನ ತೀರಿಸಿ ನಿಮ್ಮ ಕೈಲಾಗ ಹರಕೆನೇ ಮಾಡ್ಕೊಳ್ಳಿ. ಸೊ ತುಲಾಭಾರ ಆಗೋಯ್ತು. ಇದು ನಮ್ಮ ತಾಯಿ, ನಮ್ಮ ಅಣ್ಣನ ಮಗ ಕೂಡ ಬಂದಿದ್ದರು. ಸೊ ಈಗ ನಾವು ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬರ್ತಾಯಿದ್ದೀವಿ. ಅದು ದೇವ್ರ ದರ್ಶನ ಅಲ್ಲಿ ಒಳಗಡೆ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ದೇವ್ರ ದರ್ಶನ ಮಾಡ್ಕೊಂಬಂದಿದ್ವಿ. ಇವತ್ತು ತಾಯಿ ಅಲಂಕಾರ ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾವು ಆಚೆ ಬಂದ್ವಿ. ಇಲ್ಲಿ ಆಚೆ ಕೂಡ ದೇವ್ರುಗಳಿದ್ದಾವೆ. ಮುನೇಶ್ವರನ ದೇವಸ್ಥಾನ ಮತ್ತು ತಾಯಿ ದೇವಸ್ಥಾನ, ಗಣೇಶನ ದೇವಸ್ಥಾನ. ಇಲ್ಲಿ ನೋಡಿ ತ್ರಿಶೂಲ ಇದೆ. ಇಲ್ಲಿ ನೋಡಿ ಇದು ಬಂಡೆ ಇದೆ. ಬಂಡೆಯಿಂದ ಮೂಡಿರುವಂತಹ ದೇವಸ್ಥಾನ ಅದು. ಸೊ ಅದಕ್ಕೋಸ್ಕರ ಬಂಡೆ ಮಹಾಕಾಳಿಯಮ್ಮ ಅಂತ ಕರೀತಾರೆ. ಇಲ್ಲಿ ನೋಡು, ಇಲ್ಲೂ ಕೂಡ ಒಂದು ಹೆಣ್ಣು ದೇವರಿದೆ.
ನಮ್ಮ ಮನೆಯವರು ಕೈ ಮುಗಿದು ಅವರು ಕುಂಕುಮ ಹಚ್ಕೊಂಡು ನಮ್ಮ ಮಗನಿಗೂ ಹಚ್ತಾ ಇದ್ದಾರೆ. ಇದು ಹೆಣ್ದೇವರು ಶ್ರೀ ಮಹಾಕಾಳಿಯಮ್ಮ ಅಂತೇಳಿ. ಈ ದೇವಸ್ಥಾನಕ್ಕೆ ಸ್ಪೆಷಲಾಗಿ ತುಂಬ ಜನ ಗೆಸ್ಟ್ಗಳು ಬಂದಿದ್ದಾರೆ. ರಾಜಕಾರಣಿಗಳು, ಫಿಲ್ಮ್ ಇಂಡಸ್ಟ್ರಿಯವರು ಎಲ್ಲರೂ ಈ ದೇವಸ್ಥಾನ ವಿಸಿಟ್ ಮಾಡಿದ್ದಾರೆ. ಇದು ನೋಡಿ ಗಣೇಶನ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ದೇವಸ್ಥಾನಕ್ಕೆ ಬಂದರೆ ಒಂದು ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಪೂಜೆ ಮಾಡ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಹೋದರೆ ಮನಸ್ಸಿಗೆ ಎಷ್ಟೋ ಅಗರ ಆಗುತ್ತೆ. ಮನಸ್ಸು ಭಾರ ಅನಿಸಿದಾಗ ದೇವಸ್ಥಾನಕ್ಕೆ ಅವಾಗವಾಗ ವಿಸಿಟ್ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನೋಡಿ ಇಲ್ಲಿ ಎಲ್ಲ ಆಚೆ ಇರೋವಂಥ ದೇವಸ್ಥಾನಗಳಿಗೆಲ್ಲ ಇಲ್ಲಿ ತಡೆ ಹೊಡೆಯುವ ಸ್ಥಳ. ಅಂದರೆ ಏನಾದರೂ ನಿಮಗೆ ಮನಸ್ಸಿಗೆ ಅಂದರೆ ಏನಾದರೂ ತೊಂದರೆ ಆಗ್ತಾಯಿದೆ, ನಿಮ್ಮ ಮನೇಲಿ ಕಿರಿಕಿರಿ ಆಗ್ತಿದೆ, ನಿಮ್ಮ ಮನೇಲಿ ಜಗಳ ಆಗ್ತಾಯಿದೆ, ಏನಾದರೂ ತೊಂದರೆ ಆದರೆ ಇಲ್ಲಿ ಬಂದು ಒಂದು ತಡೆ ಹೊಡೆಯೋ ಸಾಮಾನು ಕೂಡ ಸಿಗುತ್ತೆ ಅಲ್ಲೇ. ಅಮಾವಾಸ್ಯೆ ಹುಣ್ಣಿಮೆ ದಿನ ಓಡಿಸಿ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಏನಾದರೂ ಆ ಥರ ನಿಮಗೆ ತೊಂದರೆ ಕಾಡ್ತಾಯಿದ್ರೆ ಹೋಗುತ್ತೆ. ಇಲ್ಲಿ ನೋಡಿ ಸೀರೆಗಳು ಕೂಡ ತಾಯಿಗೆ ಮಡ್ಲಕ್ಕಿ ಕೊಟ್ಟರೆ ಸೀರೆ ಕೂಡ ಮಾರ್ತಾರೆ. ಸೊ ಅದಕ್ಕೆ ಒಂದೊಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಆ ರೇಟ್ ಕೊಟ್ಟರೆ ತೊಗೋಬೋದು. ನೋಡಿ ನಾವು ತೀರ್ಥ ಕೂಡ ತೊಗೊಂಡು ಇಲ್ಲಿ ಬಂದ್ವಿ. ಇಲ್ಲಿ ತ್ರಿಶೂಲ ಇರುತ್ತೆ. ಈ ತ್ರಿಶೂಲಕ್ಕೆ ನಾವು ಮನಸ್ಸಲ್ಲಿ ಏನಾದರೂ ಹೇಳ್ಕೊಂಡು ಚುಚ್ಚಿದರೆ, ಅಂದರೆ ನಿಂಬೆಹಣ್ಣು ಚುಚ್ಚಿದರೆ ಅದು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ನಂಬಿಕೆ ಇಟ್ಟರೆ ಅದು ಒಳ್ಳೇದಾಗೇ ಆಗುತ್ತೆ. ಮೊದಲಾಗಿ ತಾಯಿ ಮೇಲೆ ನಂಬಿಕೆ ಇಡಬೇಕು, ಅದು ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ನೋಡಿ ಎಲ್ಲರೂ ದರ್ಶನ ಮಾಡಿಕೊಂಡು ಇಲ್ಲಿಯೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಚೆ ಹೋಗುವಾಗ ನೋಡಿ ತಾಯಿ ಕೋಟೆದು ಪುನರ್ದರ್ಶನ ಅಂತ ಇದೆ. ಕಾಳಿ ಕೋಟೆಗೆ ಪುನರ್ದರ್ಶನ ಅಂತ ಹೇಳಿ ನೋಡಿ ಇದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಪ್ರಸಾದ ತೊಗೊಳಕ್ಕೆ ಹೋಗಿದ್ವಿ. ಪ್ರಸಾದ ನೋಡ್ಕೊಡ್ತಾ ಇದ್ದಾರೆ. ಸೊ ಈ ಪ್ರಸಾದ ತೊಗೊಂಡು ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ನಾವು ಮನೆಗೆ ಹೋದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.